ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ತುಂಬ ಬಿರುಸಾದ ಚಟುವಟಿಕೆಗಳಂತೂ ನಡೀತಾ ಇದೆ. CM ಬದಲಾವಣೆ, KPCC ಅಧ್ಯಕ್ಷರ ಬದಲಾವಣೆ, ಇದರ ಬೆನ್ನಲ್ಲೇ ಪರಮೇಶ್ವರ್ ನಿವಾಸದಲ್ಲಿ ದಲಿತ ನಾಯಕರ ಸಭೆ ಅಂತ. ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದಾರೆ ಸಚಿವ ಮಹದೇವಪ್ಪ. ಸದಾಶಿವನಗರ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಕುತೂಹಲ ಮೂಡಿಸಿದೆ ಇಬ್ಬರು ನಾಯಕರ ಭೇಟಿ. ಅಧ್ಯಕ್ಷರ ಬದಲಾವಣೆ ಚರ್ಚೆ ಹೊತ್ತಲ್ಲೇ ಇಬ್ಬರ ಭೇಟಿಯಾಗಿದೆ. ಬಹಿರಂಗವಾಗಿ ಹೇಳಿಕೆ ಕೊಡದಂತೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಹಾಗಾಗಿ ನಾನೇನು ಮಾತಾಡಲ್ಲ ಅಂತ ಪರಮೇಶ್ವರ್ ಹೇಳಿದ. ಇವತ್ತು ಸದಾಶಿವನಗರದ ಪರಮೇಶ್ವರ್ ನಿವಾಸದಲ್ಲಿ ಮಹದೇವಪ್ಪನವರು ಹೋಗಿ ಮಾತುಕತೆ ಆಡಿದ್ದಾರೆ. ಬಟ್ ಇಬ್ಬರು ನಾಯಕರು ಭೇಟಿಯಾದರು ಅಂದ ತಕ್ಷಣ ಅದು ರಾಜಕೀಯನೇ ಚರ್ಚೆ ಆಗಿರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಅವರವ್ರ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಗೆ ಏನೋ ಮಾತುಕತೆ ಆಡೋಕ್ಕೆ ಹೋಗಿರ್ಬೋದು. ಎಚ್ಚರಿಕೆ ಕೊಟ್ಟಿದ್ರಲ್ಲ ಹೈಕಮಾಂಡ್ ಇವರೆಲ್ಲರಿಗೂ, ಒಂದು ಕಡೆ ಸೇರಬೇಡಿ ಅಂತ. ಬಟ್ ಇಬ್ಬರೇ ನಾಯಕರು ಭೇಟಿಯಾಗಿರೋದ್ರಿಂದ ಏನೇನು ಚರ್ಚೆ ಆಗಿದೆಯೋ ಬಟ್ ಅದನ್ನು ನಾನು ಮಾತಾಡಲ್ಲ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ಇಲಾಖೆಗೆ ಸಂಬಂಧಪಟ್ಟಂತೆ, ರಾಜ್ಯದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಗೃಹ ಸಚಿವರನ್ನು ಮತ್ತೊಬ್ಬರು ಸಚಿವರು ಭೇಟಿಯಾಗೋದು ತಪ್ಪ ಅಂತಲೂ ಕೂಡ ಅವರೇ ಪ್ರಶ್ನೆ ಮಾಡ್ತಾರೆ. ಏನಿಲ್ಲಪ್ಪ, ಅಂಥದ್ದೇನು ಒಳ್ಳೆ ಕತೆ ಆಯ್ತಲ್ಲ. ಯಾರು ಈಗ ನಾನು ಯಾರ್ದೋ ಮಿನಿಸ್ಟ್ರ್ ಮನೆಗೆ ಹೋದರೆ, ಕೊಲೀಗ್ಸ್ ಮನೆಗೆ, ನಮಗೂ ಏನೋ ಡಿಪಾರ್ಟ್ಮೆಂಟಲ್ ಕೆಲಸಗಳಿರ್ತವೆ, ಹೋಗ್ತೀವಿ. ನಾನು ಹೋಗ್ತೀನಿ ಅನೇಕ ಸಂದರ್ಭದಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ, ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಾಗೆ. ಹಂಗೆ ಅವ್ರದ್ದು ಕೆಲಸ ಏನೋ ಇತ್ತು, ಬಂದರು ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡೆಯೋಣ. ಶ್ರೀನಿವಾಸ್, ಪರಮೇಶ್ವರ್ ಅವ್ರು ಹೇಳೋ ಹಾಗೆ ಅಷ್ಟೇನಾ? ಏನೋ ಕೆಲಸ ಇತ್ತು ಅದಕ್ಕೋಸ್ಕರ ಬಂದಿದ್ರು, ನಾನು ಹೋಗ್ತಿರ್ತೀನಿ, ಡಿಪಾರ್ಟ್ಮೆಂಟ್ ಕೆಲಸ, ಇಷ್ಟೇನಾ ಅಥವಾ ರಾಜಕೀಯ ಇದ್ರೂ ಬಾಯ್ ಬಿಡ್ತಾ ಇಲ್ವಾ? ಅರವಿಂದ್, ಸಹಜವಾಗಿ ರಾಜಕೀಯದ ಚರ್ಚೆಗಳು ಆಗಿರ್ತವೆ. ಇಲಾಖೆ ವಿಚಾರಗಳಾದ್ರೆ ನಿನ್ನೆ ಕ್ಯಾಬಿನೆಟ್ ಇತ್ತು, ಅದಾದ ನಂತರ ಸಮಯ ಇತ್ತು, ಮಾತನಾಡಬಹುದಾಗಿದೆ. ಅದೇ ಕಾಂಗ್ರೆಸ್ ನಲ್ಲಿ ಅಧ್ಯಕ್ಷ ಸ್ಥಾನದ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಿದ್ದಾವೆ. ಹಾಗಾಗಿ ಇಬ್ಬರ ನಾಯಕರ ಭೇಟಿ ಮಹತ್ವನ ಪಡ್ಕೊಂಡಿದೆ. ಸುಮಾರು 50 ನಿಮಿಷಕ್ಕೂ ಹೆಚ್ಚು ಕಾಲ ಪರಮೇಶ್ವರ್ ಜೊತೆ ಮಹದೇವಪ್ಪ ಅವರು ಮಾತನಾಡಿದ್ರು. ಅದಾದ್ಮೇಲೆ ಮಹದೇವಪ್ಪ ಅವರು ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ, ಸುಮ್ನೆ ಬಂದಿದ್ದೆ ಅನ್ನುವಂತ ಮಾತುಗಳನ್ನು ಹೇಳಿ ಹೊರಟೋದ್ರು. ಅದಾದ್ಮೇಲೆ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಡ್ತಾ ಹೈಕಮಾಂಡ್ ನಾಯಕರು ಬಹಿರಂಗವಾಗಿ ಏನು ಮಾತನಾಡಬಾರ್ದು ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಬಹಿರಂಗವಾಗಿ ಮಾತನಾಡೋದಿಲ್ಲ, ಹೈಕಮಾಂಡ್ ನಾಯಕರು ಯಾರಿದ್ದಾರೆ ಅವ್ರ ಜೊತೆ ನಾವು ಮಾತನಾಡ್ತೀವಿ ಅಂತ ಹೇಳಿರೋದ್ರಿಂದ ಬಹುಶಃ ಯಾವುದೋ ಒಂದು ರಾಜಕೀಯ ವಿಚಾರಗಳು ಚರ್ಚೆ ಆಗಿದ್ದಾವೆ, ಅದನ್ನ ಬಹಿರಂಗವಾಗಿ ಹೇಳಲಿಕ್ಕೆ ಪರಮೇಶ್ವರ್ ಅಥವಾ ಮಹದೇವಪ್ಪ ಒಪ್ತಿಲ್ಲ. ಹಾಗಾಗಿ ಹೈಕಮಾಂಡ್ ನಾಯಕರ ಜೊತೆ ತಮ್ಮ ಅಭಿಪ್ರಾಯ, ಅಹವಾಲುಗಳನ್ನ ಹೇಳುವಂತ ಸಾಧ್ಯತೆ ಇದೆ. ಅದೇ ವಿಚಾರಗಳು ಚರ್ಚೆ ಆಗಿದ್ದಾವೆ ಇಬ್ಬರ ನಾಯಕರ ಸಭೆಯಲ್ಲಿ ಅನ್ನುವಂಥದ್ದು ಈಗಿರುವಂತ ಮಾಹಿತಿಗಳು. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ. ಸೊ ಒಟ್ಟಾರೆ ಇದ್ರೂ ಹೇಳಂಗಿಲ್ವಲ್ಲ, ಈಗ ಬಹಿರಂಗವಾಗಿ ಯಾರು ಏನು ಮಾತಾಡಂಗಿಲ್ಲ ಅಂತ ಹೇಳಿದ್ಮೇಲೆ ಏನು ಚರ್ಚೆ ಆಯಿತು ಅಂತ ಹೇಳೋಕ್ಕಾಗತ್ತಾ? ಆಗಲ್ಲ.